ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ವಿನಯ್ ಕಾರ್ಯಕೂರ ಮಾತಾಡ್ತೀನಿ. ಕರ್ನಾಟಕ ಟುಡೇಯಿಂದ ವಿನೂತನವಾದ ಒಂದು ಪ್ರಯೋಗ ಮಾಡಿದ್ವಿ. ಏನಂದರೆ ಅಣೆಕಟ್ಟೆಯ ನಿರ್ಲಕ್ಷ್ಯ, ಭದ್ರತಾ ನಿರ್ಲಕ್ಷ್ಯ ಆಗ್ಬೋದು, ಅಣೆಕಟ್ಟೆಯ ನಿರ್ವಹಣೆ ವೈಫಲ್ಯ ಇರ್ಬೋದು. ನೋಡಿ, ನಾವು ಕೆಲ ತಿಂಗಳಿಂದ ಅಲ್ಲಿ ಕಾಣಿಸ್ತಾ ಇರೋ ನಗುವನ್ನು ಕೊಚ್ಕೊಂಡೋಗಿ 8-10 ತಿಂಗಳಾಗಿತ್ತು ಅಂತೇಳಿ ನಾವೊಂದು ವರದಿ ಮಾಡಿದ್ವಿ. ಆ ವರದಿ ಫಲಶ್ರುತಿ ಇಂದು ನೋಡಿ, ಯಾವ ಹಂತಕ್ಕೆ 8-10 ತಿಂಗಳ ಹಿಂದೆ ಇದು ನಿರ್ವಹಣೆ ಆಗದೆ ಬಿದ್ದಿತ್ತು, ಇದು ನಿರ್ಲಕ್ಷ್ಯಕ್ಕೊಳಗಾಗಿತ್ತು, ಆ ಅಣೆಕಟ್ಟೆ ಇಂದು ಪುನರ್ನಿರ್ಮಾಣಗೊಳ್ತಾ ಇದೆ. ಅಂದರೆ ನೀರು ಹೊರ ಹೋಗುವಂಥ ತಡೆಗೋಡೆ ಏನು ಕುಸಿದು 8-10 ತಿಂಗಳಾಗಿತ್ತು, ಅಂಥ ತಡೆಗೋಡೆನ ಇಂದು ನಮ್ಮ ಅಧಿಕಾರಿಗಳು ಗಾಢ ನಿದ್ದೆಯಿಂದ ಮೇಲಿದ್ದು ನಮ್ಮ ವರದಿಯ ಫಲಶ್ರುತಿ, ನಾವೇನು ಅತಿರಥ ಮಹಾರಥ ಪ್ರಯತ್ನ ಅಂತ ಹೇಳ್ತೀವಿ, ತುಂಬ ಕಷ್ಟಪಟ್ಟಿದ್ವಿ, ಇಲ್ಲಿವರೆಗೂ ಬಂದು ಅದನ್ನು ತೋರಿಸಿ ಅಧಿಕಾರಿಗಳನ್ನ ಎಚ್ಚೆತ್ತಿದ್ದಾರೆ, ಕಡೆಗೂ ಎಚ್ಚೆತ್ತಿದ್ದಾರೆ. ಆದರೆ ಇದ್ರ ಜೊತೆಗೆ 75 CC ಕ್ಯಾಮ್ರಾದಲ್ಲಿ ಒಂದು 5 ಹಾಕ್ಸಿದಾರಂತೆ, ಇನ್ನೂ 70 ಬಾಕಿ ಇದೆ. ದಯವಿಟ್ಟು ಆ 70 CC ಕ್ಯಾಮ್ರಾನು ಹಾಕ್ಸಿದ್ರೆ ಭದ್ರತೆ ಒಂದು ಹಂತಕ್ಕೆ ಸುಧಾರಣೆಗೊಳ್ಳುತ್ತೆ. ಇದೇ ಜಾಗದಲ್ಲಿ ನೋಡಿ, ಕಳೆದ ಕೆಲ ದಿನಗಳ ಹಿಂದೆ ಕೆಲವು ಕಿಡಿಗೇಡಿಗಳು ಈ ಜಾಗದಲ್ಲಿ ಬಂದು ಒಂದು ಸೆಲ್ಫಿ ವಿಡಿಯೋ ಮಾಡಿ ಭಾಳ ಒಂದು ಭದ್ರತಾ ವೈಫಲ್ಯನ ಎತ್ತಿ ತೋರಿಸಿದ್ರು. ಏನು ಅಧಿಕಾರಿಗಳು ಹೆಂಗೆ ಮಲಗಿದ್ದಾರೆ ಅನ್ನೋದನ್ನು ಪಾಪ ಅವ್ರು ಬಂದು ಎತ್ತಿ ತೋರಿಸಿದ್ರು. ಇಷ್ಟಾಗಿದ್ದಾಗಿಯೂ ಕೂಡ ಇನ್ನೂ ಕೂಡ ಈ ಭಾಗಗಳಲ್ಲಿ ಎಲ್ಲಿಯೂ ಕೂಡ CC ಕ್ಯಾಮ್ರಾ ಇಲ್ಲ. CC ಕ್ಯಾಮ್ರಾ ಇಲ್ಲದಿರೋದು ಇನ್ನೂ ದೌರ್ಭಾಗ್ಯ ಇದೆ. 96 ಕೋಟಿ ಕಾವೇರಿ ಆರತಿಗೆ ಏನು ನಮ್ಮ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎದೆ ಕೆಚ್ಕೊಂಡು, ಎದೆ ಬಡ್ಕೊಂಡು ಬೆಂಗಳೂರು ಟು ಮೈಸೂರು ಟು ಬೆಂಗಳೂರು, ಮಂಡ್ಯ, ಕೇರ್ಸಾಗರ ಮೀಟಿಂಗ್ ಮೇಲೆ ಮೀಟಿಂಗು ಮಾಡಿ ಜನಗಳ ವಿರೋಧದ ನಡುವೆಯೂ 96 ಕೋಟಿನ ಇಲ್ಲಿಗೆ ತರಕ್ಕೆ ನೋಡ್ತಾ ಇದ್ದಾರಲ್ಲ, ಆ 96 ಕೋಟಿಲಿ 1 ಕೋಟಿ ಖರ್ಚು ಮಾಡಿ ಇದನ್ನು ಹೆಂಗೋ ಮಾಡಿದ್ದೀರಿ. ಇದ್ರ ಜೊತೆಗೆ CC ಕ್ಯಾಮ್ರಾಗಳು ದಯವಿಟ್ಟು ಸ್ವಾಮಿ, ಅದಕ್ಕೇನು ಒಂದು 10-20 ಲಕ್ಷ ದುಡ್ಡು ಹೆಚ್ಚಿಗೆ ಆಗ್ಬೋದೇನೋ, ಅದೊಂದನ್ನು ತುರ್ತಾಗಿ ನಿಮ್ಮ 96 ಕೋಟಿ ಪ್ಯಾಕೇಜಲ್ಲಿ CC ಕ್ಯಾಮ್ರಾನು ಒಂದನ್ನು ಅಳವಡಿಸ್ಕೊಂಡು ಡ್ಯಾಮ್ಗೆ ಭದ್ರತೆ ಕೊಡಿ. ಜೊತೆಗೆ ಏನು 50 ಜನ ಇದ್ದಾರೆ ಅದನ್ನು ಅಟ್ಲೀಸ್ಟ್ ಒಂದು 200 ಜನಕ್ಕಾರು ಏರಿಸಿ. ಜನ ಇದ್ದಾರೆ, ಇದು ರಿಕ್ವೈರ್ಮೆಂಟ್ ಇದೆ, ನೀವು ಕಾರ್ಯೋನ್ಮುಖರಾಗಬೇಕು ಅನ್ನೋದಷ್ಟೇ ಜನಗಳ ಅಥವಾ ಡ್ಯಾಮ್ನ ನಿರೀಕ್ಷೆ ಆಗಿದೆ. ನೋಡಿ ಸ್ವಾಮಿ, ಇದನ್ನು ಮಾಡಿದ್ದೀರಾ, ನಾವು ಇದನ್ನು ಕೆಲಸ ಆಗಿಲ್ಲ ಅಂತ ತೋರಿಸಿದ್ವಿ. ಈಗ ಮತ್ತೆ ನಮ್ಮ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆದ್ದು ಇಲ್ಲಿ ಕೆಲಸ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದೀವಿ. ಇದು ನಮ್ಮ ಬದ್ಧತೆ, ಇದು ಕರ್ನಾಟಕ ಟುಡೇ ಬದ್ಧತೆ. ಹಿಂಗೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಟುಡೇ ನ್ಯೂಸ್ ಚಾನಲ್ ವತಿಯಿಂದ ಇನ್ನೂ 10 ಹಲವು ಕೆಲಸ ಕಾಮಗಾರಿಗಳನ್ನ ನಾವೇ ಮಾಡ್ಸೋಣ. ಮಲಗಿರಲಿ ಅಧಿಕಾರಿಗಳು, ಬೆಚ್ಚಗೆ ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ, ತಗೊಂಡು ಮಲಗಿರಿ ಸ್ವಾಮಿ, ನಾವು ಯಾವಾಗ ಎದ್ದೇಳಿಸ್ತೀವಿ ಅವಾಗ ಎದ್ದೇಳಿ ಈ ಥರ ಒಳ್ಳೆ ಕೆಲಸಗಳನ್ನೂ ಮಾಡಿ ಹೀಗೆ ಮಾಡ್ತಾಯಿದ್ದೀವಿ. ಧನ್ಯವಾದಗಳು ವೀಕ್ಷಕರು.